So as per the notes, first point ಬಂದ್ಬಿಟ್ಟು keep the lining on fold and draw a straight line. So ನಮ್ಮದು ಆನ್ ಫೋಲ್ಡ್ ಸೈಡ್ ಇರಬೇಕು, ಆಮೇಲೆ ಸ್ಟ್ರೇಟ್ ಲೈನ್ ಹಾಕ್ತೀವಿ. ಆಲ್ರೈಟ್. ಸೊ ಸೆಕೆಂಡ್ ಪಾಯಿಂಟ್, ಮಾರ್ಕ್ ದಿ ನಾರ್ಮಲ್ ಶೋಲ್ಡರ್ ವಿಡ್ತ್ ಆನ್ ದಿ ಸ್ಟ್ರೇಟ್ ಲೈನ್ ಡ್ರಾನ್ ಅಟ್ ದಿ ಟಾಪ್. ಸೊ ಸ್ಟ್ರೇಟ್ ಲೈನ್ ಡ್ರಾನ್ ಅಟ್ ದಿ ಟಾಪ್ ಬಂದ್ಬಿಟ್ಟು ಇದು ಇಲ್ಲಿ ನಾರ್ಮಲ್ ಶೋಲ್ಡರ್ ವಿಡ್ತ್ನ ಮಾರ್ಕ್ ಮಾಡ್ತಿದ್ದೀವಿ. ಸೊ ನಾರ್ಮಲ್ ಶೋಲ್ಡರ್ ವಿಡ್ತ್ ಬಂದ್ಬಿಟ್ಟು full shoulder 14 header. So divided by 2 ಮಾಡಿದ್ರೆ 7. So that 7 we are going to mark from on fold. ಇದು on fold. ಇಲ್ಲಿಂದ 7 inch we are going to mark. Fine. ಅದಾದಮೇಲೆ third point, mark the shoulder slope by marking 1 inch down from the shoulder width. Shoulder width ಇದು ಇಲ್ಲಿಂದ 1 inch down mark ಮಾಡ್ತೀವಿ. And mark 2.5 inch from the on fold side towards straight line. So on fold side ಇದು towards straight line ಇದು. So on fold ಇಂದ ಇಲ್ಲಿಗೆ 2.5 inch we are marking. Fine. ಅದಾದಮೇಲೆ and join both the marks. So bracket ಅಲ್ಲಿ 1 inch down mark is fixed for all sizes. ಓಕೆನಾ. ಸೊ ಇದನ್ನ ನಾವೇನು ಮಾಡಿದ್ದೀವಿ, ಇದು ಎಲ್ಲ ಸೈಜಸ್ಗೂ ಫಿಕ್ಸ್ ಆಗಿರುತ್ತೆ. ದೇರ್ ಇಸ್ ನಥಿಂಗ್ ಆಸ್ ಸಚ್ ಈ ಸೈಜಿಗೆ ಬೇರೆ ಆ ಸೈಜಿಗೆ ಬೇರೆ ಏನಿಲ್ಲ. ಎಲ್ಲ ಸೈಜ್ಗೂ ಈ ಸ್ಲೋಪ್ ಡ್ರಾ ಮಾಡೋಕ್ಕೆ ನಾವೇನು 1 inch ಡೌನು ಮತ್ತು 2.5 ಮಾರ್ಕ್ ಮಾಡ್ತೀವಿ, ಅದು ಫಿಕ್ಸ್ ಆಗಿರುತ್ತೆ. ಫೈನ್. ಸೊ ದಟ್ ನೆಕ್ಸ್ಟ್ ವಿ ವಿಲ್ ಡ್ರಾ cross line joining both the marks and it is our shoulder slope. So fourth point are draw cross line. So draw cross line joining both the marks and it is our shoulder slope. Okay. So fifth point ಬಂದ್ಬಿಟ್ಟು draw the chest length line. So chest length line ನಾವು ಮಾರ್ಕ್ ಮಾಡ್ತೀವಿ, ನಾಟ್ ವಿಡ್ತ್ ಅಲ್ವಾ. ಸೊ ಫಸ್ಟ್ ಲೆಂತ್ ಕಂಡುಹಿಡಿತಾ ಇದ್ದೀವಿ. ಸೊ ಲೆಂತ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಆಸ್ ಪರ್ ದಿ ಸೈಜಸ್ ತುಂಬ ಫಾರ್ಮುಲಾ ಮೀನ್ಸ್ ಇದಿದೆ. ಸೊ ನಮ್ಮ ಸೈಜ್ ಪ್ರಕಾರ ಫಾರ್ಮುಲಾ ಇರೋದು ಚೆಸ್ಟ್ ರೌಂಡ್ ಡಿವೈಡೆಡ್ ಬೈ 6. ಈ ಚೆಸ್ಟ್ ರೌಂಡ್ ಡಿವೈಡೆಡ್ ಬೈ 6 ಬಂದು ಫಿಕ್ಸ್ ಎಲ್ಲರಿಗೂ. ಅದ್ರ ಜೊತೆಗೆ ಒಂದು ಸರ್ಟೆನ್ ನಂಬರ್ನ ಆ್ಯಡ್ ಮಾಡ್ತಿದ್ದೀವಿ. ಆ ಅಡಿಷನ್ ಮಾತ್ರ ಬೇಸ್ಡ್ ಆನ್ ದ ಸೈಜಸ್ ಡಿಫರ್ ಆಗುತ್ತೆ. ಓಕೆನಾ. ಸೊ ನಾವು ಮಾಡ್ತಿರೋ ಕುರ್ತಿ ಸೈಜಿಗೆ ವಿ ಆರ್ ಆ್ಯಡಿಂಗ್ 0.75. ಓಕೆ. ಸೊ ಫಾರ್ಮುಲಾ ಇಸ್ ಚೆಸ್ಟ್ ರೌಂಡ್ ಡಿವೈಡೆಡ್ ಬೈ 6 ಪ್ಲಸ್ 0.75. ನಮಗೆ ಸಿಕ್ಕಿರೋದು 5.9. ಸೊ 5.9ನ ರೌಂಡ್ ಅಪ್ ಆಫ್ 6 inch ಮಾರ್ಕ್ ಮಾಡ್ತಿದ್ದೀವಿ. ಸೊ ಯು ಕ್ಯಾನ್ ಸಿ ಪಾಯಿಂಟಲ್ಲಿ ಮಾರ್ಕ್ 6 inch ಫ್ರಮ್ 1 inch ಡೌನ್ ಮಾರ್ಕ್. ಸೊ 1 inch ಡೌನ್ ಮಾರ್ಕ್ ಬಂದು ಇದು ಕರೆಕ್ಟ್. ಸೊ ಈ 1 inch ಡೌನ್ ಮಾರ್ಕಿಂದ 6 inch ಮಾರ್ಕ್ ಮಾಡ್ತೀವಿ. ಸೊ ದೆನ್ ಆಫ್ಟರ್ ದೆನ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಆ್ಯಂಡ್ so horizontal line, draw the horizontal line and this is our chest line. Okay. So horizontal line ಈ ಥರ ಹಾಕಬೇಡಿ. again and again ಹೇಳ್ತಿದ್ದೀನಿ, don't get confused. Okay. As soon as you mark the length line of the chest, you have to draw horizontal line. Okay. ಅದಾದಮೇಲೆ point, mark the chest width on the chest line with margin ಅಂತ ಇದೆ. ಸೊ ಚೆಸ್ಟ್ ರೌಂಡ್ ಬಂದ್ಬಿಟ್ಟು 31 inch ಇದೆ. ಸೊ ಚೆಸ್ಟ್ ರೌಂಡ್ ಪ್ಲಸ್ ಲೂಸಿಂಗ್ ಡಿವೈಡೆಡ್ ಬೈ 4 ಇಸ್ ದಿ ಫಾರ್ಮುಲಾ ಫಾರ್ ಕುಕ್ಕರ್. ಓಕೆನಾ. ಆ್ಯಸ್ ಕುರ್ತಿ ಇಸ್ ಪ್ಯಾಕ್ಡ್ ಕಂಪ್ಲೀಟ್ಲಿ, ಯಾವ ಸೈಡ್ ಓಪನ್ ಇಡ್ತಾ ಇಲ್ವಲ್ಲ, ಸೊ ಲೂಸಿಂಗ್ ಆ್ಯಡ್ ಮಾಡಬೇಕು. ಅದಕ್ಕೋಸ್ಕರ ಫಾರ್ಮುಲಾ ಇಸ್ ಚೆಸ್ಟ್ ರೌಂಡ್ ಪ್ಲಸ್ ಲೂಸಿಂಗ್ ಡಿವೈಡೆಡ್ ಬೈ 4. ದಿಸ್ ಇಸ್ ಫಿಕ್ಸ್ ಫಾರ್ಮುಲಾ. ಓಕೆನಾ. ಸೊ ಇದರಲ್ಲಿ ಚೆಸ್ಟ್ ರೌಂಡು ನಿಮ್ಮ ಸೈಜ್ ಇರುತ್ತೆ, ಲೂಸಿಂಗ್ ಕೂಡ ಮಿನಿಮಮ್ 2 inch ಸ್ಟಾರ್ಟ್ ಆಗುತ್ತೆ. ಎನಿ ಲೂಸಿಂಗ್ ಯು ಕ್ಯಾನ್ ಕೀಪ್, ನಿಮಗೆ ಎಷ್ಟು ಲೂಸ್ ಬೇಕೋ ಅಷ್ಟು ಲೂಸಿಂಗ್ ಆ್ಯಡ್ ಮಾಡ್ಬೋದು, ಬಟ್ ಮಿನಿಮಮ್ ಬಂದು 2 inch ಇಡ್ತೀವಿ. ಓಕೆ. ಸೊ ನಾವು ಆ್ಯಡ್ ಮಾಡಿದಾಗ ನಮಗೆ ಸಿಕ್ಕಿರೋ ಆನ್ಸರ್ ಬಂದ್ಬಿಟ್ಟು 8.25. ಸೊ ವಿ ಆರ್ ಗೆಟಿಂಗ್ ಚೆಸ್ಟ್ ವಿಡ್ತ್ ಆಫ್ 8.25. ಆ ಚೆಸ್ಟ್ ವಿಡ್ತನ್ನು ಆನ್ ಫೋಲ್ಡಿಂದ ಚೆಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ತಿದ್ದೀವಿ. ಓಕೆ. ಸೊ ವಿ ಆರ್ ಮಾರ್ಕ್ 8.25. ಅದಾದಮೇಲೆ ಆ್ಯಂಡ್ ಮಾರ್ಕ್ 1 inch ಮಾರ್ಜಿನ್ ಅಂತ ಇದೆ. ಸೊ ಇಲ್ಲಿಂದ ಪುನಃ 1 inch ಮಾರ್ಜಿನ್ ಮಾರ್ಕ್ ಮಾಡ್ತಿದ್ದೀವಿ. ಫೈನ್. ಸೊ ನಾವು ವಿ ಹ್ಯಾವ್ ಮಾರ್ಕ್ ಚೆಸ್ಟ್ ವಿಡ್ತ್ ವಿತ್ ಮಾರ್ಜಿನ್. ಓಕೆ. ಸೊ ಇದಾದಮೇಲೆ 7th ಪಾಯಿಂಟ್, ಗೋ ಬ್ಯಾಕ್ ಟು ದಿ ಶೋಲ್ಡರ್ ಲೈನ್ ಆ್ಯಂಡ್ ಮಾರ್ಕ್ ದಿ ಆ್ಯಕ್ಚುಯಲ್ ಶೋಲ್ಡರ್ ವಿಡ್ತ್ ಅಂತ ಇದೆ. ಸೊ ಗೋ ಬ್ಯಾಕ್ ಟು ದಿ ಶೋಲ್ಡರ್ ಲೈನ್ ಅಂದಾಗ ದಿಸ್ ಈಸ್ ಅವರ್ ಶೋಲ್ಡರ್ ಲೈನ್. ಈ ಶೋಲ್ಡರ್ ಲೈನ್ ಮೇಲೆ ಆ್ಯಕ್ಚುಯಲ್ ಶೋಲ್ಡರ್ ಮಾರ್ಕ್ ಮಾಡಿ ಅಂತ, ಬಿಕಾಸ್ ಇದು ನಾವೇನು ಮಾಡಿದ್ದೀವಿ ಅದು ನಾರ್ಮಲ್ ವಿಡ್ತ್. ಸೊ ಆ್ಯಕ್ಚುಯಲ್ ವಿಡ್ತ್ ಅಂತ ಬಂದಾಗ ನಾನು ಹೇಳ್ದಂಗೆ ಶೋಲ್ಡರ್ ಮೈನಸ್ ಸ್ಟಾರ್ಟಲ್ಲಿ ನೋಡ್ತೀವಿ, ಅದರಲ್ಲಿ ಏನು ನಂಬರ್ ಸಿಗುತ್ತೋ ಅದನ್ನು ಮೈನಸ್ ಮಾಡಿ ಯಾವುದ್ರ ಜೊತೆಗೆ ಫುಲ್ ಶೋಲ್ಡರ್ ಜೊತೆಗೆ ಅದನ್ನು ಮೈನಸ್ ಮಾಡಿ ನಮಗೆ ಏನು ನಂಬರ್ ಸಿಗುತ್ತೆ ಅದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ ಅದನ್ನು ನಾವು ಆ್ಯಕ್ಚುಯಲ್ ಶೋಲ್ಡರ್ ವಿಡ್ತ್ ಅಂತ ಅಂದರೆ ಮೈನಸ್ ಶೋಲ್ಡರ್ ವಿಡ್ತ್. ಸೊ ದಟ್ ವಿ ಆರ್
ಆರ್ ಕಟಿಂಗ್ ದಿಸ್ ಕ್ರೀಸ್ ಅಟ್ ದಿ ಸೈಡ್. ಓಕೆನಾ. ಸೊ ಅದು ಮೈನಸ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಅವಾಗ ನಮಗೆ ಸಿಗೋದು ಬಂದ್ಬಿಟ್ಟು we have got minus point as 1.5 inch as per the chart. So 14 is our full shoulder. ಅದರಲ್ಲಿ 1.5 ಮೈನಸ್ ಮಾಡಿದ್ರೆ ನಮಗೆ 12.5 ಸಿಗುತ್ತೆ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ 6.25 ಇಸ್ ದಿ ಆನ್ಸರ್. ಸೊ 6.25 ನಾವು ಮಾರ್ಕ್ ಟು ಬಿ ಮೇಡ್ ಆನ್ ದಿ ಕ್ರಾಸ್ ಲೈನ್ ಆಫ್ ದಿ ಶೋಲ್ಡರ್. ಸೊ ಕ್ರಾಸ್ ಲೈನ್ ಬಂದು ಇದು ಓಕೆನಾ. ಸೊ ಈ ಕ್ರಾಸ್ ಲೈನ್ ಮೇಲೆ ಆನ್ ಫೋಲ್ಡ್ ಇಂದ 6.25 ವಿ ಆರ್ ಮಾರ್ಕಿಂಗ್. ಓಕೆ. ಸೊ ದಿಸ್ ಈಸ್ ಅವರ್ ಮೈನಸ್ ದಿ ಶೋಲ್ಡರ್. ಓಕೆ. ಸೊ ಒನ್ಸ್ ವಿ ಮಾರ್ಕ್ ದಿಸ್ ವಿ ಹ್ಯಾವ್ ಟು ಮಾರ್ಕ್ ದ ಸೇಮ್ ಅಮೌಂಟ್ ಆನ್ ದಿ ಚೆಸ್ಟ್ ಲೈನ್. ಸೊ ಅವಾಗ ನಮಗೇನಾಗುತ್ತೆ, ವಿ ವಿಲ್ ಗೆಟ್ ದಿ ಆರ್ಮ್ ಹೋಲ್ ಲೈನ್, right? So once we mark minus shoulder width, we have to mark the same width on the chest line to create armhole line. Okay, Nadesh. 7.7.2 ಎರಡು ಸತಿ ರಿಪೀಟ್ ಮಾಡಿದ್ದೀನಿ ನಾನು. ಮೈನಸ್ ಶೋಲ್ಡರ್ ಎರಡು ಸತಿ 7th ಪಾಯಿಂಟ್ನ ರಿಪೀಟ್ ಆಗಿದೆ. ಮೀನ್ಸ್ ನಂಬರ್ ಸೀರಿಯಲ್ ನಂಬರ್ ಮಾತ್ರ 7 ಅಂತ 2 ಟೈಮ್ಸ್ ಇದೆ, ಬಟ್ ಡಿಫ್ರೆಂಟ್ ಪಾಯಿಂಟ್ಸ್. ಓಕೆ. ಸೊ ಅದ್ರಲ್ಲಿ ನೋಡ್ಬೋದು, ಮಾರ್ಕ್ ದಿ ಸೇಮ್ ಅಮೌಂಟ್ ಆಫ್ ದಿ ಮೈನಸ್ ಶೋಲ್ಡರ್ ವಿಡ್ತ್ ಆನ್ ದಿ ಚೆಸ್ಟ್ ಲೈನ್ ಟು ಕ್ರಿಯೇಟ್ ಆ್ಯನ್ ಆರ್ಮೋಲ್ ಲೈನ್. ಸೊ ಇಲ್ಲಿ ಮಾರ್ಕ್ ಮಾಡಿರೋದು ಸೇಮ್ ಇಲ್ಲಿ ಮಾಡಿದ್ದೀವಿ, ಸೊ ದಟ್ ನಮಗೆ ಆರ್ಮೋಲ್ ಲೈನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ 8th ಪಾಯಿಂಟ್ ನೋಡ್ಬೋದು, ಆಫ್ಟರ್ ಡ್ರಾಯಿಂಗ್ ದಿ ಆರ್ಮೋಲ್ ಲೈನ್. ಸೊ ಈ ಆರ್ಮೋಲ್ ಲೈನ್ ಡ್ರಾ ಮಾಡಿದ ಮೇಲೆ ಟು ಗಿವ್ ದಿ ಫ್ರಂಟ್ ಆರ್ಮೋಲ್ ಶೇಪ್, ಬಿಕಾಸ್ ಇವಾಗ ನಾವು ಮಾಡಿರೋದು ಫ್ರಂಟ್ ಪಾರ್ಟ್. ಸೊ ವಿ ಆರ್ ಗಿವಿಂಗ್ ಫ್ರಂಟ್ ಆರ್ಮೋಲ್ ಶೇಪ್. Follow the below steps. So below ಏನಿದೆ, mark the center of the armhole line we have drawn. So this is our armhole line. We are marking the center. ಅದಾದಮೇಲೆ mark 0.25 inch inside the center mark. So inside ಬಂತು ಇದು, outside ಇದು. So we are marking here. Okay. And then mark cross of 0.5 inch at the corner of the armhole line. Corner ಇದು armhole line, ಇದು corner. ಸೊ ಇಲ್ಲಿ ಕ್ರಾಸ್ ಮಾರ್ಕ್ ಮಾಡಬೇಕು. ಎಷ್ಟು? 1/2 ಇಂಚು ಆ್ಯಸ್ ಪರ್ ದಿ ಚಾರ್ಟ್. ಸೊ ಚಾರ್ಟಲ್ಲಿ ನಮ್ಮ ಸೈಜಿಗೆ ಎಷ್ಟು ಬಂದಿರುತ್ತೋ ಅಷ್ಟು ಮಾರ್ಕ್ ಮಾಡಬೇಕು. ಸೊ ನಮ್ಮ ಸೈಜ್ ಇವಾಗ 1/2 ಇಂಚ್ ಬಂತು. ಸೊ ವಿ ಹ್ಯಾವ್ ಮಾರ್ಕ್ 1/2 ಇಂಚ್. ಓಕೆ. ಆಫ್ಟರ್ ದಟ್ ಡ್ರಾ ದಿ ಶೇಪ್ ಆಫ್ ದಿ ಫ್ರಂಟ್ ಆರ್ಮೋಲ್ ಬೈ ಜಾಯಿನಿಂಗ್ ಆಲ್ ದಿ ಮಾರ್ಕ್ಸ್. ಸೊ ಬೈ ಜಾಯಿನಿಂಗ್ ಆಲ್ ದಿಸ್ ಮಾರ್ಕ್ಸ್, ಫಸ್ಟ್ ವಿ ವಿಲ್ ಜಾಯಿನ್ ದಿಸ್ ಟು ಸೆಂಟರ್, ಫ್ರಮ್ ಸೆಂಟರ್ ಟು 1/2 ಇಂಚ್ ಆ್ಯಂಡ್ ದೆನ್ ಫ್ರಮ್ 1/2 ಟು ಚೆಸ್ಟ್ ಲೈನ್. ಓಕೆನಾ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆಯಲ್ಲ? there is no any doubts. Okay. So next point ಬಂದ್ಬಿಟ್ಟು 9th point, you guys can see, ನಾವು ಎಲ್ಲನೂ ಮಾರ್ಕ್ ಮಾಡಿದ್ದೀವಿ. ಬೇಸ್ ಲೈನು, ಸ್ಟಾರ್ಟ್ ಲೈನು, ಬಾಟಮ್ ಲೈನು, ಮತ್ತು ಅದ್ರ ವಿಡ್ತ್ ಕೂಡ ಮಾಡಿ ಮುಗಿಸಿದ್ದೀವಿ. ಬಟ್ ಒನ್ ಈಸ್ ಪೆಂಡಿಂಗ್. ಯಾವುದು ಅಂತಂದರೆ ನೆಕ್ ಲೈನ್. ಕರೆಕ್ಟ್. ನೆಕ್ ಲೈನ್ ಕೊಟ್ಟಿಲ್ಲ, ನಾವು ರೆಡಿ ಶೋಲ್ಡರ್ ಮಾರ್ಕ್ ಮಾಡಿಲ್ಲ, ಶೇಪ್ ಕೊಟ್ಟಿಲ್ಲ. ಸೊ ಹಿಯರ್ there is a slight complication. ಅದೇನು ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಇಲ್ಲಿಂದನೇ ನೆಕ್ ಶೇಪ್ ಕೊಡ್ತಾರೆ. ಓಕೆನಾ. ಇಲ್ಲಿಂದನೇ ನೆಕ್ ಶೇಪ್ ಕೊಡೋದ್ರಿಂದಾನೇ ಎವ್ರಿ ಒನ್ ಫೇಸ್ ದ ಪ್ರಾಬ್ಲಮ್ ಆಫ್ ಇಲ್ಲಿ ಕ್ರೀಸ್. ಈ ಕ್ರೀಸ್ ಬರ್ತಲ್ಲ, ಒಂಚೂರು ಬಗ್ಗಿದ್ರು ಸಾಕು. ಬಗ್ಗದ್ರೇನು ನಾರ್ಮಲ್ ಆಗಿರೋ ಟೈಮಲ್ಲೂ ಇದು ಬಂದ್ಬಿಟ್ಟು ನಮ್ಮ ಬಾಡಿ ಟಚ್ ಆಗ್ಬಿಟ್ಟೇ ಇರಲ್ಲ, ಲೂಸ್ ಅಲ್ವಾ. ಇಲ್ಲಿ ಕ್ರೀಸ್ ಇದ್ದೇ ಇರುತ್ತೆ ನೋಡಿ, ನಿಮಗೂ ಸಹ ಅಷ್ಟೇ. ಓಕೆನಾ. ಈ ನಮ್ಮ ಯಾವುದೇ ಒಂದು ನೆಕ್ ಪಾರ್ಟ್ ಏನಿದೆ ಅದು ನಮಗೆ ಟಚ್ ಆಗಿ ನೀಟಾಗಿ ನಮ್ಮ ಬಾಡಿ ಮೇಲೆ ಕೂತಿರಲ್ಲ. ವೈ? ಬಿಕಾಸ್ ನಮ್ದು ಇದೇನು ಶೋಲ್ಡರ್ ಸ್ಕೋಪ್ ಇದೆ, ಇಲ್ಲಿಂದ ಡೈರೆಕ್ಟಾಗಿ ತೊಗೊಂಡಿರ್ತಾರೆ. ಓಕೆನಾ. ಬಟ್ ನಾವು ಅದನ್ನು ಕಟ್ ಆಫ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಇಲ್ಲಿ ರೆಡ್ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹಿಂಗೆ ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ವಾಟ್ಸ್ ಹ್ಯಾಪನಿಂಗ್ ಹಿಯರ್, ಟೈಟ್ ಆಗ್ತಿದೆ. ಇಲ್ಲಿ ಟೈಟ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ನಾವು ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಟೈಟ್ ಆಗುತ್ತೆ. ಸೊ ಇಲ್ಲಿ ರೆಡ್ಯೂಸ್ ಮಾಡಬೇಕಂದ್ರೆ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಸೊ ಇಲ್ಲಿಂದ ಕೆಳಗೆ ಬರಬೇಕು ಅಲ್ವಾ. ಇದು ನಮ್ಮ ನಾರ್ಮಲ್ ಶೋಲ್ಡರ್. ಸೊ ನಾರ್ಮಲ್ ಶೋಲ್ಡರಿಂದ ಒಂಚೂರು ಕೆಳಗೆ ಬಂದರೆ ಇಲ್ಲಿ ಟೈಟ್ ಆಗುತ್ತೆ ಈ ಪೋರ್ಷನ್, ನೆಕ್ ಪಾರ್ಟ್, ರೈಟ್. ಸೊ ಅದಕ್ಕೆ ಕೆಳಗಡೆ ಹೆಂಗೆ ಬರಬೇಕು ಅಂತ ಹೇಳಿದ್ರೆ, ವಿ ವಿಲ್ ಡ್ರಾ ಸ್ಟ್ರೇಟ್ ಲೈನ್ where we have drawn our minus shoulder. ಈ ಮೈನಸ್ ಶೋಲ್ಡರ್ ಇದೆಯಲ್ಲ, ಅದಕ್ಕೆ ನೇರವಾಗಿ ಸ್ಟ್ರೇಟ್ ಲೈನ್ ಹಾಕೋತೀವಿ. ಸೊ ಅವಾಗ ಏನಾಗ್ತಿದೆ, ನಮ್ಮ ಬಟ್ಟೆ ಇಲ್ಲಿಂದ ಸ್ಟಾರ್ಟ್ ಆಗೋದು ಕಟ್ ಆಗಿಬಿಡ್ತಿದೆ.
will go. It will start from here. ಓಕೆನಾ? ಇಲ್ಲಿ ಸ್ಟಾರ್ಟ್ ಆದಾಗ ಏನಾಗುತ್ತೆ, ವಾಟ್ ಎವರ್ ದಟ್ ಎಕ್ಸೆಸ್ ಕ್ರೀಸ್ ಇಲ್ಲಿ ಬರುತ್ತಲ್ಲ ಲೂಸ್ ಆಗಿ, ಅದು ಇಲ್ಲೇ ಕಟ್ ಆಫ್ ಆಗಿಬಿಡುತ್ತೆ. ಫೈನ್. ಸೊ ದಟ್ ಇಲ್ಲಿ ಸ್ಟಿಫ್ ಆಗಿರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಇಲ್ಲಿ ಸ್ಟ್ರೇಟ್ ಲೈನ್ ಹಾಕಿದಾಗ ಆಬ್ವಿಯಸ್ಲಿ ಇದು ಸ್ಟ್ರೇಟ್ ಆಗೋಯ್ತು. ಬಟ್ ನಮ್ಮ ಶೋಲ್ಡರ್ ಸ್ಲೋಪ್ ಇದ್ದೇ ಇರುತ್ತಲ್ವ, ನೋಬಡಿ ಶೋಲ್ಡರ್ ಇಸ್ ಸ್ಟ್ರೇಟ್. ಸೊ ಅವಾಗ ಏನು ಮಾಡಬೇಕು, ಇಲ್ಲಿ ಕಾಲಿಂಚ್ ಕೆಳಗಡೆ ಮಾರ್ಕ್ ಮಾಡಿ. ಫಸ್ಟ್ ಈ ಸ್ಟ್ರೇಟ್ ಲೈನ್ ಹಾಕಿದ ತಕ್ಷಣ ನೀವು ಮಾಡಬೇಕಾಗಿರೋದು ನಿಮ್ಮ ರೆಡಿ ಶೋಲ್ಡರ್ ಮಾರ್ಕ್ ಮಾಡ್ಕೋಬೇಕು. ರೆಡಿ ಶೋಲ್ಡರ್ ಅಂದರೆ ಏನು, ಇಲ್ಲಿಂದ ಬಿಡ್ತು ಶೋಲ್ಡರ್ ಸ್ಟ್ರಿಪ್ ಬರುತ್ತಲ್ಲ, ಇದು ಈ ಬಿಡ್ತನ್ನ ಮಾರ್ಕ್ ಮಾಡಬೇಕು. ಸೊ ಈ ಬಿಡ್ತು ನಮ್ಮದು 2 ಇಂಚ್ ತೊಗೋತಿದ್ದೀವಲ್ಲ ರೆಡಿ ಶೋಲ್ಡರು. ಸೊ ಅದ್ರ ಜೊತೆಗೆ 1 ಇಂಚ್ ಆ್ಯಡ್ ಮಾಡಿಬಿಟ್ಟು 3 ಇಂಚ್ ಮಾರ್ಕ್ ಮಾಡಬೇಕು. ವೈ? ಬಿಕಾಸ್ ಈ ಕಡೆನೂ 1/2 ಇಂಚ್ ಮಾರ್ಜಿನ್ ಇರುತ್ತೆ, ಈ ಕಡೆ ಸ್ಲೀವ್ ಸೈಡು 1/2 ಇಂಚ್ ಸೀಮ್ ಅಲವೆನ್ಸ್ ಹೋಗುತ್ತೆ, ರೈಟ್? ಸೊ ಬೋತ್ ದ ಸೈಡ್ ವಿ ಹ್ಯಾವ್ ಸೀಮ್ ಅಲವೆನ್ಸ್ ಸ್ಟಿಚಿಂಗ್, ಇಲ್ಲೂ ಹೋಗುತ್ತೆ ಇಲ್ಲೂ ಹೋಗುತ್ತೆ. ಸೊ ಹಾಗಾಗಿ 1 ಇಂಚ್ ಮಾರ್ಜಿನ್ ಇರಬೇಕಾಗುತ್ತೆ. ಸೊ ಇಫ್ ಅವರ್ ರೆಡಿ ಶೋಲ್ಡರ್ ಇಸ್ 2 ಇಂಚ್ ಅಂದಾಗ ಪ್ಲಸ್ 1 ಇಂಚ್ ಮಾರ್ಜಿನ್, ಸೊ 3 ಇಂಚ್. ಸೊ ದಟ್ 3 ಇಂಚ್ ವಾಟ್ ವಿ ಹ್ಯಾವ್ ಟು ಡೂ ಇಸ್, ಈ ಕಡೆಯಿಂದ ಯಾವುದು ನಮ್ಮದು ರೆಡಿ ಶೋಲ್ಡರ್ ಇಲ್ಲಿಂದ ಬರೋದಲ್ಲ, ಈ ಕಡೆಯಿಂದನೇ ಬರುತ್ತೆ ನಮ್ಮ ಆರ್ಮೋಲ್ ಇದು. ಸೊ ಇಲ್ಲಿಂದ ಬರುತ್ತೆ, ಕರೆಕ್ಟ್? ಸೊ ಇಲ್ಲಿಂದ ನೀವು ಮಾರ್ಕ್ ಮಾಡಬೇಕು. ಸೊ ಫ್ರಮ್ ಹಿಯರ್ ಯು ಹ್ಯಾವ್ ಟು ಮಾರ್ಕ್ 3 ಇಂಚ್, ಸರಿನಾ? ಸೊ ಇಲ್ಲಿಂದ ನೀವು 3 ಇಂಚ್ ಮಾರ್ಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ರೆಡಿ ಶೋಲ್ಡರ್ ಸಿಕ್ಕಿದೆ. ಸೊ ಇವಾಗ ರೆಡಿ ಶೋಲ್ಡರ್ ಸ್ಟ್ರೇಟ್ ಇದೆ. ಸೊ ಸ್ಟ್ರೇಟ್ ಇರೋದಕ್ಕೆ ಸ್ಲೋಪ್ ಕೊಡಬೇಕು. ಸ್ಲೋಪ್ ಕೊಡೋಕೆ ಏನು ಮಾಡ್ತೀವಿ, ಈ ಸೈಡು 4 ಇಂಚ್ ಕೆಳಗಡೆ ಮಾರ್ಕ್ ಮಾಡ್ತೀವಿ, ಇದು ಎರಡರನ್ನ ಜಾಯಿನ್ ಮಾಡ್ತೀವಿ. ಮೀನ್ಸ್ ರೆಡಿ ಶೋಲ್ಡರ್ ಪಾಯಿಂಟು ಮತ್ತು ಆ 4 ಇಂಚ್ ಡೌನ್. ಸೊ ದಟ್ ಅವಾಗ ಏನಾಗುತ್ತೆ, ಸ್ಲೋಪ್ ಕೂಡ ಕ್ರಿಯೇಟ್ ಆಗುತ್ತೆ. ಪ್ಲಸ್ ಇದೇನಿದೆ ಎಕ್ಸೆಸ್ ಆಫ್ ಫ್ಯಾಬ್ರಿಕ್ಕು ಅದು ಕೂಡ ಕಟ್ ಆಫ್ ಆಗಿರುತ್ತೆ. ಸೊ ದಟ್ ನಮಗೆ ಈ ಪಾರ್ಟ್ ಟೈಟ್ ಆಗಿರುತ್ತೆ. ಟೈಟ್ ಅಂದರೆ ಫಿಟ್ ಆಗಿರುತ್ತೆ, ಲೂಸ್ ಆಗಿರೋ ಕ್ರೀಸ್ ಎಲ್ಲ ಬರೋದಿಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಇದನ್ನು ಎಲಿಮಿನೇಟ್ ಮಾಡ್ತೀವಿ. ವಿ ಡೋಂಟ್ ಸ್ಟಾರ್ಟ್ ದಿ ರೆಡಿ ಶೋಲ್ಡರ್ ಫ್ರಮ್ ಹಿಯರ್, ವಿ ವಿಲ್ ಸ್ಟಾರ್ಟ್ ಇಟ್ ಫ್ರಮ್ ಹಿಯರ್. ಸೊ ದಟ್ ಇದಿಷ್ಟು ಎಕ್ಸ್ಟ್ರಾ ಏನಿದೆ ಅದು ಎಲಿಮಿನೇಟ್ ಆದಾಗ ಇಲ್ಲಿ ಎಕ್ಸ್ಟ್ರಾ ಬರೋ ಕ್ರೀಸ್ ಎಲ್ಲ ಹೋಗುತ್ತೆ. ಓಕೆನಾ? ಇದನ್ನು ಒಂಚೂರು ನೀವು ನೀಟಾಗಿ ಅರ್ಥ ಮಾಡ್ಕೊಬಿಟ್ರೆ ಕನ್ಫ್ಯೂಷನ್ಸ್ ಇರೋಲ್ಲ. ತುಂಬ ಜನ ಸ್ವಲ್ಪ ಈ ಪೋರ್ಷನ್ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಕನ್ಫ್ಯೂಸ್ ಆಗ್ತಾರೆ. ಈ ಲೈನ್ ಎಂತಕ್ಕೆ ಹಾಕೋದು, ಇದು ಮಾಡೋದು ಅಂತ. ಈ ಲೈನ್ ಹಾಕ್ತಿರೋ ಒಂದೇ ರೀಸನ್ನು ಟು ಕಟ್ ದಿ ಎಕ್ಸೆಸ್ ಆಫ್ ಫ್ಯಾಬ್ರಿಕ್, ಸೊ ದಟ್ ಟು ಅವಾಯ್ಡ್ ದಿ ಕ್ರೀಸ್ ಇನ್ ದ ನೆಕ್ ಪೋರ್ಷನ್. ಓಕೆನಾ? ನೆಕ್ ಪೋರ್ಷನಲ್ಲಿ ಬರೋ ಕ್ರೀಸ್ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಇನ್ನೂ ಹಿಡಿತೀವಿ. ಸೊ ಅದು ಎಷ್ಟು ಹಿಡಿಬೇಕು ಅನ್ನೋದು ಇಲ್ಲಿದೆಯಲ್ಲ, ಈ ಲೈನಿಗೆ ಮೇಲೆ ನಾವು ಹಾಕ್ಕೋತೀವಿ. ಸೊ ದಟ್ ಟಾಪಲ್ಲಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಎಲಿಮಿನೇಟ್ ಆಗುತ್ತೆ. ವಿ ವಿಲ್ ಬಿ ಸ್ಟಾರ್ಟಿಂಗ್ ಅವರ್ ಫ್ಯಾಬ್ರಿಕ್ ಫ್ರಮ್ ಹಿಯರ್. ಓಕೆ? ಸೊ ಈ ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ನಾವು ಮಾಡಬೇಕಾಗಿರೋದು ನಮ್ಮ ಶೋಲ್ಡರ್ ಬಿಡ್ತು. ಸೊ ಈ ಸ್ಟ್ರೇಟ್ ಲೈನ್ ಹಾಕೋತೀವಿ. ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ರೆಡಿ ಶೋಲ್ಡರ್ ಮಾರ್ಕ್ ಮಾಡಬೇಕು. ಓಕೆ? ಸೊ ರೆಡಿ ಶೋಲ್ಡರ್ ಇಸ್ 2 + 1 3. So 3 we will mark here. After that, as the shoulder is straight, what we will do is 0.25 ಇಲ್ಲಿ ಆರ್ಮೋಲ್ ಕಡೆ ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿಬಿಟ್ಟು ನಾವೇನು ರೆಡಿ ಶೋಲ್ಡರ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಅಲ್ಲಿಗೆ ಜಾಯಿನ್ ಮಾಡ್ತೀವಿ. ಸೊ ದಟ್ ಮತ್ತೆ ಏನಾಗುತ್ತೆ, ಶೋಲ್ಡರ್ ಸ್ಲೋಪ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಇದಾದಮೇಲೆ ರೆಡಿ ಶೋಲ್ಡರ್ ಮುಂದಕ್ಕೆ ಏನಿದೆ ಅಲ್ಲೆಲ್ಲ ನಮ್ಮ ನೆಕ್ ಬಿಡುತ್ತೆ ಅಲ್ವಾ, ಕರೆಕ್ಟ್? ಸೊ ಬಿಕಾಸ್ ರೆಡಿ ಶೋಲ್ಡರ್ ಇಸ್ ಗೆಟಿಂಗ್ ಸ್ಟಾಪ್ ಹಿಯರ್, ಇಲ್ಲಿಂದ ನೆಕ್ಸ್ಟ್ ಇರೋದನ್ನು ನಮ್ಮ ಬಿಡ್ತು. ಓಕೆ? ಸೊ ಈ ನೆಕ್ ಲೈನ್ ಮೇಲೆ ನೀವು ಬಿಡ್ತನ್ನ ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ನಾನು ಮೆಜರ್ಮೆಂಟ್ಸ್ ಹೇಳ್ಕೊಡುವಾಗ ಹೇಳಿದ್ದು. ಸೊ ದ್ಯಾಟ್ ಈ ಮೆಜರ್ಮೆಂಟ್ ಏನಿದೆ ನೀವು ಮೆಜರ್ ಮಾಡಬೇಕು ಟೇಪಲ್ಲಿ. ಇಲ್ಲಿ ಏನು ಗ್ಯಾಪ್ ಬರುತ್ತೆ, ಓಕೆನಾ? ಇಫ್ ಇಟ್ ಇಸ್ ಕಮ್ಮಿಂಗ್ 3.53 ವಾಟ್ ಎವರ್ ಗ್ಯಾಪ್ ಇಲ್ಲಿ ಏನು ಬರ್ತಿದೆ ಸೇಮ್ ಗ್ಯಾಪ್, ಅಥವಾ ಅದ್ರ ಜೊತೆಗೆ ಬರೀ 1 ಲೈನಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಮಾರ್ಕ್ ಮಾಡಬೇಕು ನೆಕ್ ಲೈನ್ ಮೇಲೆ. ಓಕೆ? ನೆಕ್ ಲೈನ್ ಮೇಲೆ ನೀವು ಮಾರ್ಕ್ ಮಾಡಿದ್ರೆ ಯು ವಿಲ್ ಗೆಟ್ ಯುವರ್ ನೆಕ್ ಪಾರ್ಟ್. ಓಕೆನಾ? ಇಟ್ ಈಸ್ ಅಂಡರ್ಸ್ಟುಡ್ ಅಲ್ವಾ? ನಾನು ನೆಕ್ ಬಿಡ್ತನ್ನ ಮ್ಯಾನ್ಯಲಾಗಿ ಯಾಕೆ ತೊಗೊಳ್ಳೋಲ್ಲ ಅಂದರೆ ರೆಡಿ ಶೋಲ್ಡರ್ ಆದಮೇಲೆ ನಮಗೆ ಸಿಗೋದೇ ನೆಕ್ ಡಿಪೇನೆ, ಮೀನ್ಸ್ ನೆಕ್ ಬಿಡ್ತು ಖಾಲಿ ಜಾಗ. ಸೊ ಅದನ್ನು ಮೆಜರ್ ಮಾಡಿ ಸೇಮ್ ಇಲ್ಲಿ ಮಾರ್ಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ನೆಕ್ ಅಗಲತೆ ನಮಗೆ ಸಿಗುತ್ತೆ. ಓಕೆ? ಸೊ ಹಾಗಾಗಿ ನಾವು ಮ್ಯಾನ್ಯಲ್ ಆಗಿ ಇಲ್ಲಿ ಎಷ್ಟು ಬಿಟ್ಟು ಬರುತ್ತೆ ಅನ್ನೋದು ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಗ್ಯಾಪ್ ಚೆಕ್ ಮಾಡ್ಕೊಂಡು ಸೇಮ್ ಗ್ಯಾಪು ಜೊತೆಗೆ 1 ಲೈನ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ರೆ ನಮಗೆ ನೆಕ್ ಬಿಟ್ಟು ಸಿಕ್ಬಿಡುತ್ತೆ. ಓಕೆನಾ? ಸೊ ಇವಾಗ ಈ ಲೈನ್ ಡ್ರಾ ಆಯ್ತಲ್ಲ, ಇದ್ರ ಮೇಲೆ ಈ ನೆಕ್ ಲೈನ್ದು ಸೆಂಟರ್ ಮಾರ್ಕ್ ಮಾಡಿ ಅಲ್ಲಿಂದ ನಿಮ್ದು ಏನು ಶೇಪ್ ಬೇಕು ಅದನ್ನು ಕೊಡಿ.
ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪು, ಸ್ವೀಟ್ ಹಾರ್ಟ್ ಬೇಕಂದರೆ ಸ್ವೀಟ್ ಹಾರ್ಟ್, ಲೀಫ್ ಬೇಕಂದರೆ ಲೀಫ್, ವಾಟ್ ಎವರ್ ಇಟ್ ಈಸ್ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಓಕೆನಾ? ಸೊ ಅಷ್ಟು ನೀವು ಶೇಪ್ ಕೊಟ್ಟು ಮುಗಿಸ್ಬಿಟ್ರೆ ನಿಮ್ಮ ಫ್ರಂಟ್ ಪಾರ್ಟ್ ಕುರ್ತಿ ರೆಡಿ.